ಅಂಬೇಡ್ಕರ್ ಅವರು ನಮ್ಮ ಮಧ್ಯೆ ಇಲ್ಲ. ಅವರು ಕಂಡ ಕನಸು ಏನ್ ಕನಸು ಅವ್ರದ್ದು? ಒಬ್ಬ ಚಪ್ಪಲಿ ಹೊಲಿಯವನಿರ್ತಾನೆ ಅಧ್ಯಕ್ಷರೇ, ಅವನ ಹೆಂಡತಿ ಗರ್ಭವತಿ ಆಗಿರ್ತಾಳೆ. ಅವಳು ಗಂಡ ಒಂದು ಮರದ ಕೆಳಗೆ ತಾಲೂಕು ಆಫೀಸ್ ಹತ್ರ ಕೂತ್ಕೊಂಡು ಚಪ್ಪಲಿ ಹೊಲಿತಿರ್ತಾನೆ. ಅವಳು ಏನ್ ಕನಸು ಕಾಣ್ತಾ ಇದ್ಲು ಗೊತ್ತಾ? ಈ ಸಂವಿಧಾನ ಬರಕ್ ಮೊದಲು ನನಗೆ ಹೆರಿಗೆ ಆಗುತ್ತೆ, ನನಗೆ ಗಂಡು ಮಗು ಆಗುತ್ತೆ, ಅವನು ಅಲ್ಲಿ ಹೋಗ ಮರದ ಕೆಳಗೆ ಕೂತ್ಕೊಂಡು ಚಪ್ಪಲಿ ಹೊಲಿತಾನೆ. ಚಿಕ್ಕ ವಯಸ್ಸಾದ್ರಿಂದ ನನ್ನ ಮಗ ಜಾಸ್ತಿ ಚಪ್ಪಲಿ ಹೊಲಿತಾನೆ, ಜಾಸ್ತಿ ಸಂಪಾದನೆ ಮಾಡ್ತಾನೆ ಅಂತ ಕನಸು ಕಾಣ್ತಾ ಇದ್ದೆ. ಇವತ್ತು ಈ ಸಂವಿಧಾನ ಬಂದ ಮೇಲೆ ಅವಳು ಕನಸು ಕಾಣ್ತಾ ಇದ್ದಾಳೆ, ನನ್ನ ಮಗ IAS ಮಾಡ್ತಾನೆ, ನನ್ನ ಮಗ ಹೈಕೋರ್ಟ್ ಜಡ್ಜ್ ಆಗ್ತಾನೆ, ನನ್ನ ಮಗ ವಿಜ್ಞಾನಿ ಆಗ್ತಾನೆ ಅಂತಕ್ಕಂಥ ಕನಸನ್ನ ಕಾಣುತ್ತೆ. ಅದೇ ಈ ಸಂವಿಧಾನ ತಂದಿರ್ತಕ್ಕಂಥ ಮಾತು. ಸಂವಿಧಾನದಿಂದ ಏನೂ ಆಗಿಲ್ಲ ಅಂತಲ್ಲ, ಕನಸನ್ನೂ ಕಾಣುವ ಅವಕಾಶವೇ ಇಲ್ಲದಂತಹ ಈ ಹೆಪ್ಪುಗಟ್ಟಿದ ಸಮಾಜದಲ್ಲಿ ಎಷ್ಟೋ ವರ್ಷಗಳ ಕೆಳಗೆ ಧ್ವನಿ ಕಳ್ಕೊಂಡಂತಹ ಜನರಿಗೆ ಕನಸನ್ನು ಕಾಣುವ ಕನಿಷ್ಠ ಸೌಜನ್ಯ ಅವಕಾಶವನ್ನು ಕಲ್ಪಿಸಿಕೊಟ್ರು.